ನ್ಯಾಯಾಧೀಶರಿಗೆನೆ ಬೆದರಿಕೆ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಪಾಕಿಸ್ತಾನ ತೆಹರೀಕ್ ಎ ಇನ್ಸಾಫ್ ಅಧ್ಯಕ್ಷ ಇಮ್ರಾನ್ ಖಾನ್ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಹಿಳಾ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದ ಇಮ್ರಾನ್ ಖಾನ್, ಪಾಕ್ ಮಾಜಿ ಪ್ರಧಾನಿಗೆ ಜಾಮೀನು ರಹಿತ ಬಂಧನ ವಾರೆಂಟ್. 24 ಗಂಟೆಯೊಳಗೆ ಇಮ್ರಾನ್ ಖಾನ್ ಬಂಧಿಸುವಂತೆ ಆದೇಶ. ಇಮ್ರಾನ್ ಮನೆಯನ್ನ ಸುತ್ತುವರೆದಿರೋ ಪಾಕ್ ಖಾಕಿ ಆರ್ಮಿ. ಮನೆಯೊಳಗಿಂದಲೇ ಹೋರಾಟ ಎಂದಿರೋ ಇಮ್ರಾನ್ ಖಾನ್. ಪಾಕಿಸ್ತಾನದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಝೀಬಾ ಚೌಧರಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಇಸ್ಲಾಮಾಬಾದ್ನ ಸೆಷನ್ಸ್ ನ್ಯಾಯಾಲಯವು ಇಮ್ರಾನ್ ಖಾನ್ಗೆ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ಮಾಡಿದೆ. ಹಾಗಾಗಿ ಇಮ್ರಾನ್ ಖಾನ್ ಮನೆಯನ್ನ ಸೇನೆ ಹಾಗೂ ಪೊಲೀಸರು ಸುತ್ತುವರೆದಿದ್ದಾರೆ. ಈ ವೇಳೆ ಇಮ್ರಾನ್ ಖಾನ್ ಮನೆಯಲ್ಲಿಯೇ ಕುಳಿತು ತಮ್ಮ ಸಂಘಟನೆಯವರಿಗೆ ಸಂದೇಶ ನೀಡಿದ್ದಾರೆ. पुलिस मुझे जेल में पकड़ने के लिए आ गई है बाहर, और उनका ये ख्याल है कि जब इमरान खान जेल में चला जाएगा तो कौम सो जाएगी. आपने इनको गलत साबित करना है. ಇಮ್ರಾನ್ ಖಾನ್ ಬಂಧನಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಂಪೂರ್ಣ ಬೆಂಬಲ ನೀಡಲು ಸಮ್ಮತಿಸಿದ್ದಾರೆ. ಹೀಗಾಗಿ ಇಂದು ಇಮ್ರಾನ್ ಖಾನ್ ಬಂಧನ ಬಹುತೇಕ ಖಚಿತವಾಗಿದೆ. ಇಮ್ರಾನ್ ಖಾನ್ ಬಂಧನವಾದರೆ ಪಾಕಿಸ್ತಾನದಲ್ಲಿ ದೊಡ್ಡ ದಂಗೆ ಏಳೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜನಕ್ಕೆ ದುಡ್ಡು ಜಾಸ್ತಿ ಆಗಿದೆಯೋ ಅಥವಾ ಪ್ರಚಾರದ ಗೀಳೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಟಾಪ್ಗೆ ಬರಬೇಕು ಅಂತ ಏನೇನೋ ಮಾಡ್ತಾರೆ. ರಸ್ತೆಗೆ ಕಾಸನ್ನ ಎಸೆಯುವಂತ ಹುಚ್ಚು ಕೂಡ ಇದರಲ್ಲೊಂದು. ಈ ಹಿಂದೆ ನಿಮಗೆ ನೆನಪಿರಬಹುದು, ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಆಸಾಮಿಯೊಬ್ಬ ಫ್ಲೈಓವರ್ ಮೇಲಿಂದ 10 ರೂಪಾಯಿ 20 ರೂಪಾಯಿ ನೋಟು ಎಸೆದು ಹುಚ್ಚನಂತೆ ವರ್ತಿಸಿದ್ದ. ಟ್ರಾಫಿಕ್ ಸಮಸ್ಯೆ ಮಾಡಿ ಬಡವರ ಪ್ರಾಣದ ಜೊತೆ ಚೆಲ್ಲಾಟವಾಡಿದ್ದ. ಈಗ ಅಂಥದ್ದೇ ಹುಚ್ಚಾಟವನ್ನ ಹರಿಯಾಣದ ಗುರುಗ್ರಾಮದಲ್ಲಿ ಹುಡುಗರಿಬ್ಬರು ಮಾಡಿದ್ದಾರೆ. ಚಲಿಸುತ್ತಿರುವ ಕಾರಿನಲ್ಲಿ ಹಿಂದಿನ ಬ್ಯಾನೆಟ್ ಓಪನ್ ಮಾಡಿ ರಸ್ತೆಗೆ ನೋಟನ್ನ ಎಸೆದಿದ್ದಾರೆ. ಚಲಿಸುತ್ತಿದ್ದ ಕಾರಿನಿಂದ ಕರೆನ್ಸಿ ಎಸೆಯೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಡಿಕ್ಕಿಯಲ್ಲಿ ಕುಳಿತು ಮುಖವನ್ನು ಅರ್ಧ ಮುಚ್ಚಿಕೊಂಡಿರುವ ವ್ಯಕ್ತಿಯು ಕರೆನ್ಸಿ ನೋಟುಗಳನ್ನು ರಸ್ತೆಗೆ ಎಸೆದ. ಕಾರಿನ ನಂಬರ್ ಪ್ಲೇಟ್ ಆಧಾರದ ಮೇಲೆ ಕೊನೆಗೂ ಪೊಲೀಸರು ಹುಚ್ಚಾಟ ಆಡಿದ ಇಬ್ಬರನ್ನು ಬಂಧಿಸಿದ್ದಾರೆ. ಬಂಧಿತರನ್ನು ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ಒಟ್ಟಿನಲ್ಲಿ ಹುಡುಗರ ಹುಚ್ಚಾಟ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.